ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೇಮಂತ್ ವ್ಲಾಗ್. ಇವತ್ತು ನಾನು ನಿಮಗೆ ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನು ಅಂತ ಅಂದರೆ ನೀರು ದೋಸೆ ಮತ್ತು ಟೊಮೆಟೊ ಗೊಜ್ಜು. ನೀರು ದೋಸೆ ಸಿಂಪಲ್ ರೆಸಿಪಿ ಅದು. ಸೊ ಅದಕ್ಕೋಸ್ಕರ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗ ನಾನು ಒಂದು ಪಾತ್ರೆಗೆ ಇದು ನೈಟೇ ನಾನು 1 ಪಾವು ಅಕ್ಕಿನ ನೆನೆ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ನೀವು ಹಾಕ್ಕೋಬೇಕಾಗತ್ತೆ. ಬಟ್ ನಾನು ಇಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು 1 ಪಾವು ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಇದನ್ನು ವಾಶ್ ಮಾಡಿ ನೀರು ಹಾಕಿ ನೆನೆ ಹಾಕಿಡೋಣ. ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ನೆನೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಗುಡ್ ನೈಟ್ ಗಾಯ್ಸ್, ಬೆಳಗ್ಗೆಗೆ ಸಿಗೋಣ. ಸೊ ಇವಾಗ ನಾನು ಮಾರ್ನಿಂಗ್ ಇದು ಆಲ್ರೆಡಿ ನೈಟೇ ನಾವು ನೆನೆ ಹಾಕಿರೋದ್ರಿಂದ ಈಗ ಎದ್ದು ಇದನ್ನು ರುಬ್ಕೊಬೇಕು. ಆ್ಯಕ್ಚುಲಿ ಇದನ್ನು ಒಂದು 4 ಅವರ್ ನೆನೆ ಹಾಕಿದ್ರೂ ಕೂಡ ಸಾಕು ಅಂತ ಹೇಳ್ತಾರೆ. ಬಟ್ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದ್ರಿಂದ 4 ಅವರ್ಸ್ ಅಂತ ಅಂದರೆ ಮಧ್ಯದಲ್ಲಿ ಎದ್ದು ನೆನೆ ಹಾಕೋದಕ್ಕೆಲ್ಲ ಮರ್ತು ಬಿಡ್ತೀವಿ. ಅದಕ್ಕೋಸ್ಕರ ನಾವು ಇನ್ನೊಂದು ದಿನ ನೈಟೇ ಕೂಡ ನೆನೆ ಹಾಕಿದ್ರೂ ಸಾಕು. ಬೆಳಗ್ಗೆ ಎದ್ದು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಕ್ಲೀನಾಗಿ ಫುಲ್ಲು ನೈಸ್ ಗ್ರೈಂಡ್ ಆಗಬೇಕು. ಇದು ಗ್ರೈಂಡ್ ಮಾಡುವಾಗಲೇ ತುಂಬ ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿಯಾಗೇ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾನು ಅಕ್ಕಿ ಜೊತೆಗೆ ತೆಂಗಿನಕಾಯಿ ಹಾಕ್ಕೊಬೇಕು. ನಾವು 1 ಪಾವು ಹಾಕಿರೋದ್ರಿಂದ ಒಂದು 3 ಸ್ಪೂನ್ ತೆಂಗಿನಕಾಯಿ ತುರಿ ಸಾಕು ನಮಗೆ. ಇದು ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಮಂಗಳೂರು ಸೈಡಲ್ಲಿ ತುಂಬ ಮಾಡ್ತಾರೆ. ಇಲ್ಲೂ ಕೂಡ ಇವಾಗ ಎಲ್ಲರ ಮನೇಲೂ ಕೂಡ ಮಾಡ್ತಾರೆ. ಮೊದಲು ಮಂಗಳೂರು ಸೈಡಲ್ಲಿ ಮಾತ್ರ ಸಿಗ್ತಾ ಇತ್ತು. ಬಟ್ ಇವಾಗ ಎಲ್ಲರ ಮನೇಲೂ ನೀರು ದೋಸೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ನೀರು ದೋಸೆ. ಸೊ ಇವಾಗ ನೋಡಿ ಅಕ್ಕಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸಾಲ್ಟ್ನ ನಾನು ರುಬ್ಬಿದ ಮೇಲೆ ಹಾಕ್ಕೊತೀನಿ. ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನೀವು ನಾನು ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂತ ಹೇಳಿ. ಫುಲ್ಲು ಕ್ಲೀನಾಗಿ ನೈಸ್ ಇರಬೇಕು ಮತ್ತು ತಿಕ್ಕಾಗಿ ರುಬ್ಕೋಬೇಕು. ಯಾಕೆಂದರೆ ನಾವು ಮೊದಲೇ ನೀರು ಹಾಕ್ಬಿಟ್ರೆ ನಮಗೆ ಫುಲ್ ನೈಸ್ ಬರೋದಿಲ್ಲ. ಅದಕ್ಕೋಸ್ಕರ ನೀವು ತಿಕ್ಕಾಗೇ ನೈಸಾಗಿ ರುಬ್ಕೊಳ್ಳಿ. ನಾವು ಮಾಮೂಲಿ ದೋಸೆಗೆಲ್ಲ ರುಬ್ತೀವಲ್ವ, ಅದೇ ರೀತಿಲಿ ಫುಲ್ ನೈಸಾಗಿರಬೇಕಿದು. ಸೊ ಇವಾಗ ನಾನು ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ ನನಗೆ ನೀರು ದೋಸೆಗೆ ಎಷ್ಟು ನೀರು ಬೇಕು ಅಷ್ಟನ್ನು ನಾನಿವಾಗ ಆ್ಯಡ್ ಮಾಡ್ಕೊತೀನಿ. ಇದು ನೀರು ದೋಸೆಗೆ ಅಂದರೆ ಹಿಂಗೆ ಬಿಟ್ಟರೆ ಫುಲ್ ನೀರು ಥರನೇ ಇರಬೇಕು ಹಿಟ್ಟಿದು ಬ್ಯಾಟರು. ಆ ರೀತಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಹಂಚ್ ಮೇಲೆ ಬಿಟ್ಟಾಗ ನಮಗೆ ರೌಂಡ್ ಶೇಪಲ್ಲೇ ಬರುತ್ತೆ ಅಂತ ನಾವು ಅಂದ್ಕೋಬಾರ್ದು. ಇದು ಶೇಪ್ ಬರೋದಿಲ್ಲ. ಸೊ ನಾವು ಬಿಟ್ಟಿದ ತಕ್ಷಣ ಹಂಚಲೆಲ್ಲ ಹರಡ್ಬಿಡುತ್ತೆ ಅದು. ಸೊ ನಾನು ಇವಾಗ ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದು ಬ್ಯಾಟರ್ ರೆಡಿಯಾಗಿದೆ. ಇವಾಗ ನಾನಿವಾಗ ಇದನ್ನು ಹಂಚ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಹಂಚನ್ನ ಹೀಟ್ಗಿಟ್ಟಿದ್ದೀನಿ ನಾನಿವಾಗ. ಆ್ಯಕ್ಚುಲಿ ಇದು ಹಂಚ್ಗಿಂತ ನಮಗೆ ಒಂದು ಪ್ಯಾನ್ ಏನಾದ್ರು ಬರುತ್ತಲ್ವ, ಅದಕ್ಕೇ ಹಾಕಿದ್ರೂ ಕೂಡ ಅದರೊಳಗಡೆ ರೌಂಡಿಗೆ ಬರುತ್ತೆ. ನೋಡ್ಬೋದು ಹೆಂಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋಗುತ್ತೆ. ರೌಂಡ್ ಶೇಪ್ ಬರೋಲ್ಲ. ಮತ್ತು ನಾವು ದೋಸೆನ ಹಂಚ್ ಮೇಲೆ ಬ್ಯಾಟರ್ ಹಾಕಿದ್ಮೇಲೆ ಹೀಗೆ ಸೌಟ್ನಲ್ಲಿ ಮಾಡ್ತೀವಲ್ಲ, ಆ ರೀತಿ ಏನೂ ಕೂಡ ಮಾಡಬಾರ್ದು. ಇದನ್ನು ಆಯಿಲ್ ಹಾಕಿ ಇದ್ರ ಮೇಲೆ ಏನಾದರೂ ಒಂದು ಪಾತ್ರೆನ ಮುಚ್ಚಬೇಕು. ಇಲ್ಲ ಅಂದರೆ ಅದು ಏನಾಗುತ್ತೆ, ಬ್ರೇಕ್ ರೀತಿ ಆಗೋಗುತ್ತೆ, ಅದು ಒಡ್ಕೊಂಡ ರೀತಿ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಪ್ಲೇಟ್ನ ಮುಚ್ಚಿ ಅದನ್ನು ಸ್ವಲ್ಪ ಬೇಯಿಸಬೇಕಾಗತ್ತೆ. ಮತ್ತು ಇದನ್ನು ತಿರುಗಿಸಿ ಮತ್ತೆ ಏನು ಬೇಯಿಸೋಂಥ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಇದು ತೆಳು ಬರೋದ್ರಿಂದ, ನೀರು ದೋಸೆ ಫುಲ್ ತೆಳು ಬರೋದ್ರಿಂದ ನಮಗೆ ಮತ್ತೆ ಉಲ್ಟಾ ಅದನ್ನು ಬೇಯಿಸಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ನೋಡ್ಬೋದು ಕ್ಲೀನಾಗಿ ಎತ್ಬೋದು, ಆರಾಮಾಗಿ ಬರುತ್ತೆ. ಬಟ್ ಶೇಪ್ ಒಂದು ಬರಲ್ಲ ಅಷ್ಟೇ. ಅದು ಬಿಟ್ಟರೆ ಟೇಸ್ಟ್ ವೈಸ್ ಮತ್ತು ಅದು ಮಾಡೋದು ಎಲ್ಲನೂ ಪ್ರೋಸೆಸ್ ಕೂಡ ತುಂಬಾ ಈಸಿ. ನೋಡ್ಬೋದು ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ನೀರು ದೋಸೆ ಒಂದು ಮಾಡಿಬಿಟ್ರೆ ಸಾಕಾ, ನಮಗೆ ನೀರು ದೋಸೆ ಜೊತೆ ತಿನ್ನಲಿಕ್ಕೆ ಏನಾದರೂ ಬೇಕಲ್ವ, ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಟೊಮೆಟೊ ಗೊಜ್ಜು ಮಾಡಿದ್ದೀನಿ.
ಇದು ಈ ನೀರು ದೋಸೆಗೆ ಸ್ಪೆಷಲಿ ನಾವು ಚಿಕನ್ ಸಾಂಬಾರು ಇದ್ರಂತೂ ಎಮ್ಮೆ ಆಗಿರುತ್ತೆ. ನೀರು ದೋಸೆ ಚಿಕನ್ ಸಾಂಬಾರು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಬಟ್ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಟೊಮೆಟೊ ಗೊಜ್ಜನ್ನ ಮಾಡಿದ್ದೀನಿ. ಟೊಮೆಟೊ ಗೊಜ್ಜು ಮಾಡೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊತಿದ್ದೀನಿ. ಒಂದು 2 to 3 ಸ್ಪೂನಷ್ಟು ಆಯಿಲ್ ಸಾಕು, ತುಂಬ ಬೇಡ. ಆಯಿಲ್ ಹೀಟ್ ಆಗಲಿ. ಆಯಿಲ್ ಹೀಟ್ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ನಾನು ಒಂದು 4 ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ದಪ್ಪದಿಲ್ಲ, ಸಣ್ಣದಿತ್ತು. ಅದಕ್ಕೋಸ್ಕರ ನಾನು 4 ರಿಂದ 5 ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಆಯಿಲಲ್ಲಿ ಫ್ರೈ ಆಗಬೇಕು. ನಾನು ಆಗಲೇ ಹೇಳಿದಾಗಲೇ ನಾವು ನಾನ್ ವೆಜ್ ಕಾರ್ತಿಕ್ ಮಾಸ ಆಗಿರೋದ್ರಿಂದ ತಿನ್ನೋದಿಲ್ಲ. ಮತ್ತು ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಏನು ತುಂಬ ಚೆನ್ನಾಗಿರುತ್ತೆ ಅಂದರೆ ಕಾಯಿ ಹಾಲು, ಸಿಹಿ ಚಟ್ನಿ, ಕಾಯಿ ಹಾಲು. ಇದಂತೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಬಟ್ ನನ್ನ ಮಗ ಸಿಹಿ ತಿನ್ನೋದಿಲ್ಲ, ಸಿಹಿ ಚಟ್ನಿ ಎಲ್ಲ ತಿನ್ನಲ್ಲ. ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಖಾರ ಚಟ್ನಿಗಿಂತ ಟೊಮೆಟೊ ಗೊಜ್ಜಿಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ನೀವು ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ, ಲೋನೂ ಇಲ್ಲ ಹೈನೂ ಇಲ್ಲ, ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕಾಗತ್ತೆ. ಹೈ ಮಾಡಿಬಿಡ್ತು ಅಂದರೆ ಸೀದೋಗ್ಬಿಡುತ್ತೆ, ಲೋ ಮಾಡ್ತು ಅಂದರೆ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಮಲ್ಲಿ ಮಾಡೋಣ. ಈಗ ನಾನು ಟೊಮೆಟೊನೂ ಕೂಡ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನೀರೆಲ್ಲ ಆ್ಯಡ್ ಮಾಡೋ ಅಂಥದ್ದೇನು ನೆಸೆಸಿಟಿ ಇರೋದಿಲ್ಲ. ಈಗ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಟೊಮೆಟೊ ಬೇಗನೆ ನಮಗೆ ಬೇಯುತ್ತೆ. ಅದಕ್ಕೋಸ್ಕರ ನಾನು ಸಾಲ್ಟ್ ಆ್ಯಡ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡ್ತು ಅಂದರೆ ಟೊಮೆಟೊ ಕ್ಲೀನಾಗಿ ನಮಗೆ ಫ್ರೈ ಆಗೋಗುತ್ತೆ, ಸಾಫ್ಟಾಗಿ. ಈ ಲಿಡ್ ಕ್ಲೋಸ್ ಮಾಡೋದ್ರಿಂದ ಟೊಮೆಟೊಲಿ ಇರೋ ವಾಟರ್ ಕಂಟೆಂಟ್ ಏನಿದೆ ಅದೆಲ್ಲ ಬೇಗ ಬಿಟ್ಕೊಳ್ಳುತ್ತೆ ಮತ್ತು ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಸಾಲ್ಟ್ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ. ಸೊ ಇವಾಗ ನನಗೆ ಟೊಮೆಟೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಕುಕ್ ಆಗಿದೆ. ಈಗ ಮತ್ತೆ ನಾನು ಇದಕ್ಕೆ ಅಚ್ಕಾರದ ಪುಡಿ ಒಂದು 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಗರಂ ಮಸಾಲ ಪೌಡರ್ ಒಂದು 1/2 ಸ್ಪೂನ್ಗಿಂತನೂ ಕಡಿಮೆ, ಏಕೆಂದರೆ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇವಾಗ ನಾನು ಸಾಲ್ಟ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಈ ಟೊಮೆಟೊ ಗೊಜ್ಜು ನಿಮಗೆ ರೈಸ್ಗೆ ಮತ್ತು ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರವೆ ರೊಟ್ಟಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಇವಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಟೊಮೆಟೊ ನಾವು ಹಾಕಿರೋ ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳಿ. ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುಕ್ ಮಾಡಬೇಕು. ಆ್ಯಕ್ಚುಲಿ ಆಲ್ರೆಡಿ ಟೊಮೆಟೊ, ಈರುಳ್ಳಿ ಎಲ್ಲನೂ ಫ್ರೈ ಆಗಿದೆ. ನಮಗೆ ಜಸ್ಟ್ ಇವಾಗ ಹಾಕಿರೋ ಖಾರದ ಪುಡಿ ಮತ್ತು ಗರಂ ಮಸಾಲ ಅದೆಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಬೇಕು. ನೋಡಿ ಇವಾಗ ಆಯಿಲ್ ಬಿಟ್ಕೊತಾ ಇದೆ. ಇದು ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್. ನನಗೆ ಟೊಮೆಟೊ ಗೊಜ್ಜು ಅನ್ನ ಅಂತೂ ತುಂಬಾ ಇಷ್ಟ, ನನ್ನ ಮಗನಿಗೂ ಕೂಡ ತುಂಬ ಇಷ್ಟ. ಇವಾಗ ಇದೆಲ್ಲ ರೆಡಿಯಾಗಿದೆ, ನಾವು ನಿಮಗೆ ಸರ್ವ್ ಮಾಡ್ತಾಯಿದ್ದೀವಿ. ನೀವು ಕೂಡ ಇದನ್ನು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅಥವಾ ನೀವು ಆಲ್ರೆಡಿ ಈಗ ಮಾಡ್ಕೊತಾ ಇದೆಲ್ಲ ರೆಸಿಪೀಸ್ ನೀವು ಮಾಡ್ತಾಯಿದ್ದೀರಿ ಅಂತ ಅಂದರೆ ನಾನು ಮಾಡಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಹಿಂಗಲ್ಲ ಹೀಗೆ ಮಾಡ್ಬೋದಿತ್ತು ಅಂತ ಏನಾದರೂ ಟಿಪ್ಸ್ ಇದ್ದರೆ ಕೂಡ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿ. ನೋಡ್ಬೋದಲ್ವಾ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಮ್ಮನೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇವಾಗ ನಾವು ತಿನ್ನೋ ಅಂಥ ಸಮಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.